ಓಂ ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಮಾಸ ಭವಿಷ್ಯ ಫೆಬ್ರವರಿ 2025 ಕುಂಭರಾಶಿ. ಕುಂಭರಾಶಿಯವರಿಗೆ ಫೆಬ್ರವರಿ 25 ಮಾಸ ಭವಿಷ್ಯ ಯಾವ ಥರ ಇರುತ್ತೆ ಅಂತ ಮೊದಲಿಗೆ ಕುಂಭರಾಶಿಯವರ ನಕ್ಷತ್ರಗಳು ಮತ್ತು ಗುಣನಡತೆ ನೋಡೋಣ. ಕುಂಭರಾಶಿಯವರ ನಕ್ಷತ್ರ ಧನಿಷ್ಠ 3, 4ನೇ ಪಾದ, ಶತಭಿಷ, ಪೂರ್ವಾಷಾಢ 1, 2 ಮತ್ತು 3ನೇ ಪಾದ ಬಂದು ಕುಂಭರಾಶಿಗೆ ಬರ್ತವೆ. ನಿಮ್ಮದು ಮಾನವೀಯತೆಗೆ ಹೆಸರಾದ ರಾಶಿ. ಸಮಗ್ರ ವಿಷಯಗಳನ್ನು ಮಾನವೀಯತೆಯ ದೃಷ್ಟಿಯಿಂದ ನೋಡುತ್ತೀರಿ. ಅಂತರಂಗ ಹಾಗೂ ಬಾಹ್ಯ ಪ್ರಜ್ಞೆಗಳು ವಿಶೇಷವಾಗಿರುತ್ತವೆ. ನಿಶ್ಚಯಾತ್ಮಕವಾದ ಅಭಿಪ್ರಾಯಗಳಿರುತ್ತವೆ. ಸಹನೆ, ನಯ, ವಿನಯಗಳು, ವಿಧೇಯತೆ ವಿಶೇಷವಾಗಿರುತ್ತದೆ. ಒಳ್ಳೆಯ ಬುದ್ಧಿಶಕ್ತಿ ಇರುತ್ತದೆ. ತಾತ್ವಿಕ ಹಾಗೂ ವೈಜ್ಞಾನಿಕ ಪ್ರಜ್ಞೆ ಇರುತ್ತದೆ. ಕಾರ್ಯರೂಪದ ಮನೋಭಾವನೆ, ಕಾರ್ಯನಿರ್ವಹಣಾ ಶಕ್ತಿ ವಿಶೇಷವಾಗಿರುತ್ತದೆ. ಸಂಗೀತ ವಾದ್ಯಗಳಲ್ಲಿ ಅಭಿರುಚಿ ಇರುತ್ತದೆ. ಮಾನವೀಯತೆಯ ದೃಷ್ಟಿಯಿಂದ ದುಡಿದು ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡುತ್ತೀರಾ. ಈ ಎಲ್ಲ ಶುಭ ಗುಣಗಳು ಕುಂಭರಾಶಿಯವರಲ್ಲಿ ಇರುತ್ತದೆ. ಕುಂಭರಾಶಿಯವರ ರಾಶಿ ಚಕ್ರ ನೋಡೋಣ. ನಿಮ್ಮ ಜಾತಕದ ಕುಂಡ್ಲಿ ಬೇರೆ, ರಾಶಿ ಕುಂಡ್ಲಿ ಬೇರೆ. ರಾಶಿ ಬಂದು ಆ ಸಂದರ್ಭಕ್ಕೆ ವರ್ಷಕ್ಕೆ ತಕ್ಕನಂಗೆ ಚೇಂಜ್ ಆಗ್ತಾ ಇರ್ತದೆ. ಮಾಸಕ್ಕೆ ವರ್ಷಕ್ಕೆ ತಕ್ಕನಂಗೆ ರಾಶಿ ಚಕ್ರ ಸೂರ್ಯಚಂದ್ರನ ಚೇಂಜ್ ಆಗ್ತಾ ಇರ್ತಾರೆ. ನಿಮ್ಮ ಹುಟ್ಟಿದ ಜಾತಕ ಬೇರೆ. ನಿಮ್ಮ ಹುಟ್ಟಿದ ಜಾತಕ ಚೆನ್ನಾಗಿದೆ, ದಶಾಭುಕ್ತಿ ಯಾವ ರಾಶಿ ಚಕ್ರದಲ್ಲಿ ತೊಂದರೆ ಆದರೂ ಏನೂ ತೊಂದರೆ ಇಲ್ಲ. ಈಗ ರಾಶಿ ಚಕ್ರದಲ್ಲಿ ನಿಮಗೆ 2.5 ವರ್ಷದಿಂದ ಆಗಲೇ ಶನೇಶ್ವರ ನಿಮ್ಮ ಲಗ್ನದಲ್ಲಿದೆ. ಅಲ್ಲ, 2 ವರ್ಷದಿಂದ 12ರಲ್ಲಿತ್ತು, ಮತ್ತು ಲಗ್ನದಲ್ಲಿದೆ. 5 ವರ್ಷ ಆಯ್ತಾ ಬಂತು. 5 ವರ್ಷದಿಂದ ನಿಮಗಿದೆ. ಆ್ಯಕ್ಚುಲಿ 12ನೇ ಮನೆಗೆ ಬಂದಾಗ 100% ತೊಂದರೆ ಇರುತ್ತೆ. ಶನೇಶ್ವರ ಭಾರಿ ತೊಂದರೆ ಬಿದ್ದಿರ್ತೀರಾ. ಗುರು ಬೇರೆ 3ರಲ್ಲಿತ್ತು, ಭಾರಿ ತೊಂದರೆ ಅನುಭವಿಸಿರ್ತೀರಾ. ಆಮೇಲೆ ಲಗ್ನಕ್ಕೆ ಬಂದಾಗ 50% ಅಷ್ಟೇ ಕಷ್ಟ ಕೊಡೋ ಶನೇಶ್ವರ. ನೆಕ್ಸ್ಟು ಮಾರ್ಚ್ 29ಕ್ಕೆ ನಿಮಗೆ 2ನೇ ಮನೆಗೆ ಹೋಗುತ್ತೆ ಮೀನಾಗಿ. ಆಗ ಬರೀ 25% ಪ್ರಾಬ್ಲಮ್ ಇರುತ್ತೆ, ಏನೂ ತೊಂದರೆ ಇಲ್ಲ. ಹೋದ ವರ್ಷ ಎಲ್ಲ ಭಾರಿ ಕಷ್ಟ ಬಿದ್ದಿರ್ತೀರ. ಯಾಕೆಂದರೆ ಶನೇಶ್ವರ ಆಗಲಿ ಗುರು ಆಗಲಿ ಏನಾದ್ರು ಒಂದು ಬಲ ಇರಬೇಕು. ನಿಮ್ಗೇನಾಗಿದೆ, ಹೋದ ವರ್ಷ 3ನೇ ಮನೆ ಗುರು 12ನೇ ಮನೆ ಜನ್ಮಾಡ್ತಾ ಇದ್ರೆ ಕೇಸ್ಗಳು, ಕೋರ್ಟು, ಪ್ರಾಬ್ಲಮ್ಮು, ವ್ಯಾಜ್ಯ, ತೊಂದರೆ ಭಾರಿ ಅನುಭವಿಸಿರ್ತೀರಾ. ನೆಕ್ಸ್ಟ್ 29 ಆದಮೇಲೆ, ಮಾರ್ಚ್ 29 ಆದಮೇಲೆ ಶನೇಶ್ವರ 2ನೇ ಮನೆಗೆ ಹೋಗುತ್ತೆ, ಬರೀ 25% ಇರುತ್ತೆ. ಆಮೇಲೆ ನಿಮಗೆ ಗುರು ಬಂದು ಮೇ 14ಕ್ಕೆ ಯಾವಾಗ ನಿಮ್ಗೆ 5ನೇ ಮನೆಗೆ ಹೋಗುತ್ತೆ. ಗುರು ಭೂಮಿಗೆ 1000 ಪಟ್ಟು ದೊಡ್ಡ ಭಾರಿ ಪವರ್ಫುಲ್ ಗ್ರಹ ಗುರು 5ನೇ ಮನೆಗೆ ಹೋದರೆ ಏನು ತೊಂದರೆ ಇಲ್ಲ, ಆರಾಮಾಗ್ಬಿಡ್ತೀರಾ. ಗುರು 5 ಆದಮೇಲೆ ಗುರು ಚೇಂಜ್ ಆಗೋಷ್ಟರಲ್ಲಿ ಶನೇಶ್ವರ ಬರುತ್ತೆ. ಮುಂದೆ ಏನು ತೊಂದರೆ ಇಲ್ಲ. ಇಷ್ಟು ದಿನ ಭಾರಿ ಕಷ್ಟ ಬಿದ್ದೀರಾ, ಇನ್ನು ಮುಂದೆ ಚೆನ್ನಾಗಿರುತ್ತೆ. ಮಾರ್ಚ್ 29 ಆದಮೇಲೆ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ನಿಮ್ಗೆ ಆ ಥರ ಏನು ಪ್ರಾಬ್ಲಮ್ ಇದ್ದರೆ ಹನುಮಾನ್ ಚಾಲಿಸ ಆಗಲಿ, ಇಲ್ಲ ಶನೇಶ್ವರ ಮಂತ್ರ ಆಗಲಿ ಶನಿವಾರದ ಹೊತ್ತು 108 ಬಾರಿ ಹೇಳಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಈ ಶನೇಶ್ವರ ಮಂತ್ರ ಶನಿವಾರದ ಹೊತ್ತು 108 ಬಾರಿ ಮಾಡಿ. ಅಕಸ್ಮಾತ್ ತೊಂದರೆ ಇದ್ದವರು, ದಶಾಭಕ್ತಿ ಚೆನ್ನಾಗಿಲ್ಲ ಅಂದರೆ ಭಾರಿ ತೊಂದರೆ ಅನುಭವಿಸಿರ್ತೀರಾ, ನೀವು ಮಾಡಿ, ತುಂಬ ಒಳ್ಳೆಯದಾಗುತ್ತೆ, ಏನೂ ತೊಂದರೆ ಇಲ್ಲ. ಏಕೆಂದರೆ ಶನೇಶ್ವರ 7.5 ನಡಿಬೇಕಾದ್ರೆ ದೇವೇಗೌಡರು ಪ್ರಧಾನಮಂತ್ರಿ ಆದರೂ ದಶಾಭುಕ್ತಿ ಚೆನ್ನಾಗಿದ್ದರೆ ಏನು ತೊಂದರೆ ಇಲ್ಲ. ದಶಾಭುಕ್ತಿ ಚೆನ್ನಾಗಿದ್ದವ್ರು ಭಾರಿ ತೊಂದರೆ ಬಿದ್ದಿರ್ತೀರ. ಮಾರ್ಚ್ 29, ಮೇ 14 ಮೇಲೆ ತುಂಬ ಚೆನ್ನಾಗಿದೆ. ಇನ್ನು 2ನೇ ಮನೆ ಶುಕ್ರ ರಾಹು. 2ನೇ ಮನೆ ರಾಹು ಇರೋದ್ರಿಂದ ಬಿಸ್ನೆಸ್ಸಲ್ಲಿ ಏನು ತೊಂದರೆ ಇರುತ್ತೆ. ದುಡ್ಡು ಹಣಕಾಸು ನೀವು ಕೊಟ್ಟಿರೋದು ವಾಪಸ್ ಬರೋಲ್ಲ. ಕೊಟ್ಟಿದ್ದು ಲಾಸು, ನಷ್ಟ ಎಲ್ಲನೇ ಪಡೆದಿರ್ತೀರ. ಬಿಸ್ನೆಸ್ಸಲ್ಲಿ ಆಗಿರಲ್ಲ. ಶನೇಶ್ವರ ಬೇರೆ 7.5 ಇದರಿಂದ ಎಲ್ಲ ತೊಂದರೆ ಅನುಭವಿಸಿದ್ದೀರಾ. ಈಗ ಶುಕ್ರ ಬಂದಿದೆ, ಸ್ವಲ್ಪ ಪರವಾಗಿಲ್ಲ. ನೆಕ್ಸ್ಟ್ ಮೇ 13 ಮೇಲೆ, ಮಾರ್ಚ್ 29 ಮೇಲೆ ಏನೇ ಬಿಸ್ನೆಸ್ಸು ಕೆಲಸ ಕಾರ್ಯ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಅಲ್ಲಿ ಗಂಟ ಮಾಡೋಕೆ ಹೋಗಬೇಡಿ. ಮಾರ್ಚ್ 29 ಆದಮೇಲೆ ಮಾಡಿ, ಇಲ್ಲ ಗುರು ಬಂದ ಮೇಲೆ ಮಾಡಂಗಿದ್ರೆ ಒಳ್ಳೆ ಕಾರ್ಯಗಳನ್ನ ಮೇ 14 ಮೇಲೆ ಮಾಡಿ, ಏನು ಮಾಡೋದು ಸಕ್ಸಸ್ ಆಗ್ತೀರ. ನೆಕ್ಸ್ಟ್ 3ನೇ ಮನೆ ಬಂದು ಅಣ್ಣ ತಮ್ಮದಿರ್ದು, ಮಿತ್ರರದು ಮಂಗಳ ಇರೋದ್ರಿಂದ, ಶನೇಶ್ವರ ಬರೋದ್ರಿಂದ ಮನೇಲೂ ಸಹೋದರರಲ್ಲಿ ಫ್ರೆಂಡ್ಶಿಪ್ಪಲ್ಲೂ ಅಷ್ಟಕ್ಕಷ್ಟೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ವ್ಯಾಪಾರ ವಿಷಯಗಳಲ್ಲೆಲ್ಲ ಇನ್ನು ಸ್ವಲ್ಪ ದಿನ ಎಲ್ಲ ಸರೋಗುತ್ತೆ. 4ನೇ ಮನೆ ಗುರು ಇದೆ. 4ನೇ ಮನೇಲಿ ಗುರು ಇದ್ದರೆ ಏನು ಒಳ್ಳೆಯದು ಅಂದರೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ಏನೇ ಕಷ್ಟ ಏನೇ ತೊಂದರೆ ಕುಟುಂಬದವರು ಧೈರ್ಯ ತುಂಬ್ತಾರೆ. ಕುಟುಂಬದಲ್ಲಿ ಆರಾಮಾಗಿರ್ತೀರ, ನೆಮ್ಮದಿ ಇರುತ್ತೆ. ತಾಯಿ ಆರೋಗ್ಯನೂ ಚೆನ್ನಾಗಿರುತ್ತೆ 4ನೇ ಮನೆ ಗುರು ಇರೋದ್ರಿಂದ. 5ನೇ ಮನೆ ಮಂಗಳ. 5ನೇ ಮನೆ ಮಂಗಳ ಶನೇಶ್ವರ ಗುರು ಏನು ಬಲ ಇದ್ದರಿಂದ ವಿದ್ಯಾರ್ಥಿಗಳು ಭಾರಿ ತೊಂದರೆ ಬಿದ್ದಿರ್ತಾರೆ. ಯಾಕಂದರೆ ವಿದ್ಯಾರ್ಥಿಗಳು ಓದಲ್ಲಿ ಭಾರಿ ತೊಂದರೆ ಆಗಿರುತ್ತೆ. ಯಾವುದಾನ ಒಂದು ಶುಭಗ್ರಹ ಇರ್ಬೋದು, ಗುರುನೂ ಇಲ್ಲ, ಶನೇಶ್ವರ ಇಲ್ಲ, ಮಂಗಳನೂ 5ರಲ್ಲಿರೋದ್ರಿಂದ ವಿದ್ಯಾರ್ಥಿಗಳು ಭಾರಿ ತೊಂದರೆ ಬಿದ್ದಿರ್ತೀರ. ಇನ್ನೊಂದು ತಿಂಗಳಷ್ಟೇ. ನೆಕ್ಸ್ಟ್ ಮಂತಿಂದ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿದೆ, ಆರಾಮಾಗ್ತೀರ. 6ನೇ ಮನೆ ಬಂದು ಚಂದ್ರ ಚೇಂಜ್ ಆಗ್ತಾ ಇರುತ್ತೆ, ಮೀಡಿಯಂ ಇರುತ್ತೆ. 2 ಕಾಲದಿಂದ ಚೇಂಜ್ ಆಗ್ತಾ ಇರ್ತಾನೆ ಚಂದ್ರ. 7ನೇ ಮನೆ ಸಪ್ತಮಾಧಿಪತಿ ಸೂರ್ಯ ಬಂದು ಲಗ್ನದಲ್ಲಿದೆ. ಸೂರ್ಯ ಬುಧ ಲಗ್ನದಿಂದ ಈಗ ಕೌಟುಂಬಿಕ ವಿಚಾರದಲ್ಲಿ ಏನು ತೊಂದರೆ ಇಲ್ಲ. ಗಂಡ ಹೆಂಡತಿ ಸುಖವಾಗಿರ್ತೀರ, ಆರಾಮಾಗಿರಿ. ಆದಷ್ಟು ಶಾಂತಿಯಿಂದಾಗಿ ಇನ್ನೊಂದು ತಿಂಗಳಷ್ಟೇ ಏನೇ ಮಾಡೋದು ಸಕ್ಸಸ್ ಆಗ್ತೀರಾ. ಏನೇ ತೊಂದರೆ ಬಿದ್ದಿದ್ರು ಬೇಜಾರು ಮಾಡ್ಕೊಂಬೇಡಿ. ಇನ್ನು ಸ್ವಲ್ಪ ದಿನವೇ ಅಷ್ಟೇ, ಆರಾಮಾಗಿರಿ. ನೆಕ್ಸ್ಟು 8ರಲ್ಲಿ ಬಂದು ಕೇತು ಬಂದು 8ರಲ್ಲಿದ್ದರೆ ವಾಹನ ಸವಾರರು, ಗಾಡಿ ಓಡಿಸೋರು, ಡ್ರೈವರ್ಗಳು ಯಾರನ್ನ ಇದ್ದರೆ ಒಂದು ಸ್ವಲ್ಪ ಹುಷಾರಾಗಿ ಓಡಿಸಿ. ಯಾಕೆಂದರೆ ಪಾಪಗ್ರಹಗಳು 8ರಲ್ಲಿದ್ದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಪಘಾತ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಿಧಾನವಾಗಿ ಗಾಡಿ ಓಡಿಸಿ, ಆ ಥರ ಮಾಡಬೇಡಿ. 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಬಂದು ಶುಕ್ರ ಬಂದು 2ರಲ್ಲಿ ಉಚ್ಚವಾಗಿದೆ. ವ್ಯಾಪಾರ ಅಭಿವೃದ್ಧಿಲಿ ಸ್ವಲ್ಪ ಸ್ಟಾರ್ಟ್ ಆಗಿರುತ್ತೆ. ಈಗಿಂದ
ಇನ್ನು ಬರ್ತಾ ಬರ್ತಾ ನೆಕ್ಸ್ಟ್ ಮಂತು ಅದ್ರ ನೆಕ್ಸ್ಟ್ ಮಂತು ಗುರು ಶನೀಶ್ವರ ಚೇಂಜ್ ಆದಮೇಲೆ ವ್ಯಾಪಾರ ಎಲ್ಲ ಅಭಿವೃದ್ಧಿ ಆಗುತ್ತೆ. ಇಷ್ಟು ದಿನ ತೊಂದರೆ ಇತ್ತು, ವ್ಯಾಪಾರದೆಲ್ಲ ಅಡೆತಡೆಗಳಿದ್ವಿ, ಎಲ್ಲ ನಿವಾರಣೆ ಆಗುತ್ತೆ, ಆರಾಮಾಗಿರ್ತೀರ, ತೊಂದರೆ ಇಲ್ಲ. 10ನೇ ಮನೆ ಬಂದು ಮಂಗಳ. ಮಂಗಳ ಬಂದು 5ರಲ್ಲಿದೆ. ಮಂಗಳ ಪಾಪಗ್ರಹ 5ರಲ್ಲಿರೋದ್ರಿಂದ ವೃತ್ತಿಲೂ ಅಷ್ಟಕ್ಕಷ್ಟೇ ನಿಮಗೆ ವೃತ್ತಿಲೂ ತೊಂದರೆ ಅನುಭವಿಸಿರ್ತೀರ, ಹಿಂಬಡ್ತಿ ಅನುಭವಿಸಿರ್ತೀರ, ಮೇಲಧಿಕಾರಿಗಳಿಂದ ತೊಂದರೆನ ಅನುಭವಿಸಿರ್ತೀರ. ಇನ್ನೊಂದು ತಿಂಗಳು 2 ತಿಂಗಳು ಆಮೇಲೆ ತುಂಬ ಚೆನ್ನಾಗಿರ್ತೀರ. ಏನು ಯೋಚನೆ ಮಾಡಬೇಡಿ, ಆರಾಮಾಗಿರಿ. 11ರಲ್ಲಿ ಗುರು ಬಂದು 4ರಲ್ಲಿರೋದ್ರಿಂದ ವ್ಯಾಪಾರ ಅಷ್ಟಕ್ಕಷ್ಟೇ, 50% ಆದರೆ 50% ಆಗಲ್ಲ, ಆ ಥರ ಇರುತ್ತೆ. ಏನು ತೊಂದರೆ ಇಲ್ಲ. ಅಕಸ್ಮಾತ್ ಏನಾದ್ರು ನಿಮ್ಗೆ ಬೇರೆ ಯಾವುದೇ ಶನೀಶ್ವರದ್ದು ರಾಹುದು ಏನೋ ತೊಂದರೆ ಇತ್ತು ಅಂದರೆ ಯಾವ್ದಾರು ಒಂದು ಮಂತ್ರ ಮಾಡಿ, ಏನು ತೊಂದರೆ ಆಗಲ್ಲ. ಇಲ್ಲಾಂದರೆ ನೀವು ಕೇತು ಮಂತ್ರ ಮಾಡಿ. 8ನೇ ಮನೆ ಕೇತು ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ ಇರೋ ನಿವಾರಣೆ ಆಗ್ತವೆ. ಫಲಾಶು ಪುಷ್ಪ ಸಂಕಾಶಂ ತಾರಕಾಗ್ರ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಕೇತುಂ ತಂ ಪ್ರಣಮಾಮ್ಯಹಂ. ಯಾವುದೇ ಸಂಸಾರ ಆಗಲಿ ಓದಲಾಗಲಿ ಏನು ತೊಂದರೆ ಇದ್ರು ಕೇತು ಮಂತ್ರ ಮಾಡಿ. ಕೇತುಗೆ ಅಂತ ಯಾವುದು ವಾರ ಇಲ್ಲ. ಕೇತು ಬಂದು ಛಾಯಾಗ್ರಹ. ಕೇತು ರಾಹು ಕೇತು ಎಲ್ಲ ಬಂದು ಎಲ್ಲದಕ್ಕೂ ಗುರು ಬಂದು ಶುಕ್ರಾಚಾರ್ಯರು. ಶುಕ್ರವಾರ ಮಾಡಿ, ರಾಹುದಾಗಲಿ ಕೇತುದಾಗಲಿ ತುಂಬ ಒಳ್ಳೆಯದಾಗುತ್ತೆ. ಕುಂಭರಾಶಿಯವ್ರದ್ದು ಶುಭ ದಿಕ್ಕು, ಶುಭ ವರ್ಣ, ಶುಭ ರತ್ನ, ಶುಭ ದಿನ ತಿಳಿಯೋಣ. ಇದು ನಿಮ್ಮ ರಾಶಿ ಮೇಲಾಗಿ ಬಂದಿರೋದು. ನಿಮ್ಮ ಜೀವನ ಪರ್ಯಂತ ನಿಮ್ಮ ಜೊತೆಲೇ ಇರೋವಂಥದ್ದು. ನೀವು ಅನುಸರಿಸಬೇಕಾದ್ದು ಬಣ್ಣ ಆಗಲಿ, ಕಲ್ಲರ್ ಆಗಲಿ, ರತ್ನಗಳಾಗಲಿ, ಬಾಕ್ಲಾಗಲಿ ಪರ್ಮನೆಂಟಾಗಿ ನಿಮ್ಗೆ ಇರೋವಂಥದ್ದು. ನಿಮ್ಮ ಶುಭ ವರ್ಣ ಬಂದು ನೀಲಿ, ಕೆಂಪು, ಬಿಳುಪು, ಮಿಶ್ರ ವರ್ಣ. ನಿಮ್ಮ ಶುಭ ದಿನ ಬುಧವಾರ, ಗುರುವಾರ ಮತ್ತು ಶುಕ್ರವಾರ. ಯಾವುದೇ ಒಳ್ಳೆಯ ಕೆಲಸ ಮಾಡಿದ್ರು ಬುಧವಾರ, ಗುರುವಾರ, ಶುಕ್ರವಾರ ಮಾಡಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಶುಭ ಸಂಖ್ಯೆ 5, 6, 3, 9. ನೀವು ಯಾವುದೇ ಮೊಬೈಲ್ ನಂಬರು, ಗಾಡಿನ, ವಾಹನ ಏನೇ ತಗೊಂಡ್ರು ಈ ಸಂಖ್ಯೆಯಲ್ಲಿ ತಾಳಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಶುಭ ದಿಕ್ಕು ಪಶ್ಚಿಮ. ನಿಮ್ಮ ಶುಭ ರತ್ನ ನೀಲ ಮತ್ತು ವಜ್ರ. ನೀಲ ಮತ್ತು ವಜ್ರ ಯಾವುದೇ ರತ್ನಗಳು ಹಾಕಿದ್ರು ನೀವು ಆ ರತ್ನನ ಟೆಸ್ಟ್ ಮಾಡಿ ನೋಡಿಸಿ. ಯಾಕೆಂದರೆ ಮಿನಿಮಮ್ 2 ಕ್ಯಾರೆಟ್ ಮೇಲಿದ್ದರೆ ಆ ರತ್ನಗಳು ನಿಮಗೆ ಪ್ರಭಾವ ಬೀರ್ತವೆ. 2 ಕ್ಯಾರೆಟ್ಗಿನ ಒಳಗಿದ್ರೆ ರತ್ನಗಳು ಪ್ರಭಾವ ಬೀಳಲ್ಲ. 2 ಕ್ಯಾರೆಟ್ ಮೇಲಿರೋ 2 ಕ್ಯಾರೆಟ್ ಮೇಲೆ ಇದೆಯಾ ರತ್ನ ಅಂತ ನೀವು ಟೆಸ್ಟ್ ಮಾಡಿಸಿ ಆಮೇಲೆ ಹಾಕಿ. ಇಲ್ಲಾಂದರೆ ಅದೇನು ಪ್ರಯೋಜನ ಆಗಲ್ಲ. ನಿಮ್ಮ ಉಪಾಸನಾ ದೈವ ಲಕ್ಷ್ಮೀ ನಾರಾಯಣ. ನೀವು ಮೊದಲೇ ಯಾವ್ದಾದ್ರು ನಿಮ್ಮ ಹಿಂದಿನ ಜನ್ಮದ ಪುಣ್ಯದ ಮೇಲೆ ಯಾವ್ದಾದ್ರು ಒಂದು ದೇವ್ರು ಹಿಡಿದಿದ್ರೆ ಅದು ಬರುತ್ತೆ. ಅದಿದ್ರೆ ಅದನ್ನೇ ಮಾಡ್ಕೊಂಡು ಹೋಗಿ. ನಿಮ್ಮ ರಾಶಿ ಪ್ರಕಾರ ಲಕ್ಷ್ಮೀನಾರಾಯಣ ಇದೆ. ನಿಮ್ಮ ಇಷ್ಟ ದೈವ ಯಾವುದಂದ್ರೆ ಅದ್ರ ಮಾಡ್ಕೊಂಡು ಹೋಗೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಮಂತ್ ಇನ್ನೊಂದು ತಿಂಗಳಷ್ಟೇ ಭಾರಿ ತೊಂದರೆ ಬಿದ್ದಿರ. ಮುಂದಿನ ತಿಂಗಳಿಂದ ಮುಂದಿನ ತಿಂಗಳಿಂದ ಏನೇ ಮಾಡೋ ಸಕ್ಸಸ್ ಆಗ್ತೀರಾ, ಏನು ತೊಂದರೆ ಇಲ್ಲ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಈಶ್ವರಾಯ ನಮಃ.